ಕ್ಕೆ ಈ ಪರಿಸ್ಥಿತಿಗೆ ಬಲಿಯಾಗಿರೋ ಕುಟುಂಬದ ಪರಿಸ್ಥಿತಿ ಒಂದಿದೆ. ಒಂದಂತೂ ಸತ್ಯ, ಇವಾಗ ನಾನು ಪ್ರಕಾಶ್ ರಾಜ್ ಸರ್ ಮಾತಾಡಿದಂಥ ಒಂದು ಭಾಳ ಅದ್ಭುತವಾದ ಮಾತನ್ನು ಕೇಳಿದೆ. ಈ ಮೀಡಿಯಾ ಆಗಲಿ ಫೋನ್ ಆಗಲಿ ಏನಾಗುತ್ತೆ, ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟರು, ಕೋತಿ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಅಂತ. ಸೊ ಅಂಥ ಒಳ್ಳೆ ಟೆಕ್ನಾಲಜಿ ಆಗಲಿ ಅಡ್ವಾನ್ಸ್ಮೆಂಟ್ ಎಲ್ಲ ಇರೋದನ್ನು ನಾವು ಬಳಸ್ಕೋಬೇಕು, ಒಳ್ಳೆಯದಕ್ಕೆ ಬಳಸ್ಕೋಬೇಕು, ಒಳ್ಳೆ ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ವಿಚಾರದಲ್ಲಿ ನಾವು ಬ್ಯುಸಿ ಆಗಬೇಕು. ಆದರೆ ಈ ಥರ ಆಗೋಗಿದೆ, ಘಟನೆ ಆಗೋಗಿದೆ. ನಮ್ಮ ಕುಟುಂಬದವರೇ ಆದ ದರ್ಶನ್ ಅವರು, ನಮ್ಮ ಸಿನಿಮಾ ರಂಗದ ಕುಟುಂಬದವರೇ, ನಮ್ಮ ಸೀನಿಯರ್ ದರ್ಶನ್ ಅವರು ಈ ಥರ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋ ಬೇಸರ ನಮಗಿದೆ. ಇದು ಆದಷ್ಟು ಬೇಗ ಈ ಕಹಿ ಪರಿಸ್ಥಿತಿಯಿಂದ ನಮ್ಮ ಚಿತ್ರರಂಗ ಹೊರಗಡೆ ಬರಲಿ, ನಮ್ಮ ಕರ್ನಾಟಕ ಹೊರಗಡೆ ಬರಲಿ. ನಮ್ಮ ಕರ್ನಾಟಕದ ಮನಸ್ಥಿತಿ, ಜನರ ಮನಸ್ಥಿತಿ ಎಲ್ಲ ನಿಮ್ಮ ಕೈಯಲ್ಲಿದೆ. ಸೊ ಯಾವ ರೀತಿ ಜನರ ಮನಸ್ಸನ್ನು ನಾನು ಡೈವರ್ಟ್ ಮಾಡಿ ಅಂತ ಹೇಳ್ತಿಲ್ಲ, ಆದರೆ ಯಾವುದನ್ನು ಎಷ್ಟು ಕೊಡಬೇಕು, ಮಾಹಿತಿಯನ್ನಾಗಲಿ ಸುದ್ದಿಯನ್ನಾಗಲಿ ವಿಚಾರವನ್ನಾಗಲಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟರೆ ಅದನ್ನು ಬೆಳವಣಿಗೆ ಅಂತ ಹೇಳ್ಬೋದು. ಅದಲ್ಲದೆ ಬೆಳವಣಿಗೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಈ ಸಂಕಟದ ಪರಿಸ್ಥಿತಿಯಿಂದ ಆದಷ್ಟು ಬೇಗ ಒಂದು ಮುಕ್ತಿ ಸಿಗಲಿ ಅಂತ ನನಗೆ. ಆದರೆ ಸರ್, ಒಬ್ಬ ಪ್ರಭಾವಿ ಅಂದರೆ ಪಬ್ಲಿಕ್ ಫಿಗರ್ ಈ ಥರದ್ದೊಂದು ಆರೋಪ ಹೊತ್ತಾಗ ಅದು ದೊಡ್ಡ ಸುದ್ದಿ ಅಫ್ಕೋರ್ಸ್ ಆಗಿರುತ್ತೆ. ಯಾವುದೇ ಅತಿಶಯೋಕ್ತಿ ಮಾಡಿ ತೋರಿಸ್ತಾ ಇಲ್ಲ, ಇದ್ದಿದ್ದಂಗೆ ತೋರಿಸ್ತಾ ಇದ್ದೀವಿ. ಅತಿಶಯೋಕ್ತಿ ಯಾರು ಮಾಡ್ತೀನಿ, ನೀನು ಅತಿಶಯೋಕ್ತಿ ಮಾಡ್ತಿದ್ರೆ ಅಂತ ನಾನು ಹೇಳ್ತಿಲ್ಲ. ಆದರೆ ಹೆಚ್ಚು ಅದನ್ನೇ ಹೇಳಿದ್ದನ್ನೇ ಹೇಳಿದಾಗ ಅಲ್ಲಿ ಬದಲಾವಣೆ ಅಂತೂ ಆಗೋದಿಲ್ಲ. ಏನು ಆಗೋಗಿದೆ, ಆ ಕೆಲಸ ಆಗೋಗಿದೆ. ಆದರೆ ಅದ್ರ ಹಿಂದಿನ ವಿಚಾರಗಳೇನು, ಅದ್ರ ಹಿಂದಿನ ಸತ್ಯ ಏನು ಅಂತ ತಿಳ್ಕೋಬೇಕು ಅಂತ ಎಲ್ರಿಗೂ ನಮಗೆ ಗೊತ್ತು. ಒಬ್ಬ ಸಾಮಾನ್ಯ ಜನರಿಗೆ ಆ ಕುತೂಹಲ ಇಲ್ಲದೆ ಇರ್ಬೋದು. ಅದು ಏನಾಗುತ್ತೆ, ಅದು ಮೀಡಿಯಾದಲ್ಲಿ ಬಂದಾಗ, ಮಾಧ್ಯಮದಲ್ಲಿ ಬಂದಾಗ ಅದನ್ನು ನೋಡಿ ಜನ ಅದೇ ಕಡೆ ಯಾವ ಕಡೆ ತಿರುಗಿ ನೋಡಿದ್ರು ಅದೇ ವಿಚಾರ ಮಾತಾಡ್ತಾ ಇದ್ದಾರೆ. ಆದರೆ ಇನ್ನೂ ಬೇರೆ ಒಳ್ಳೆಯ ವಿಚಾರಗಳು ಆಗಿರುವಂಥ ಪರಿಸ್ಥಿತಿನೂ ಇದೆ, ಬೇರೆ ಸಾಧನೆಗಳು ಮಾಡಿರುವಂಥ ಪರಿಸ್ಥಿತಿನೂ ಇದೆ. ಅದನ್ನು ಕೂಡ ಜನಕ್ಕೆ ತಲುಪಿಸಬೇಕಾಗಿರುವಂಥ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್, ಬಟ್ ಒಬ್ಬ ಪ್ರಭಾವಿ ಇನ್ನೊಂದು ಜೀವ ಹೋಗಿರುತ್ತಲ್ಲ ಸರ್, ಅದು ಯಾವ ರೀತಿಯಲ್ಲಿ ತಗೊಳ್ಬೋದು? ಬಲ್ಲ ಸರ್, ಈಗ ಒಂದು ಮೆಸೇಜಿಗೆ ಒಂದು ಈ ಥರದೊಂದು ಘಟನೆ ಆಗ್ಬಿಡುತ್ತೆ ಅಂತಂದರೆ ಯಾವುದೋ ಒಂದು ಘಟನೆ ನಡೆದಿದೆ. ಯಾವ ಘಟನೆ ನಡೆದಿದೆ ಅಂತ ನಿಮಗೂ ಗೊತ್ತು, ಯಾವುದಕ್ಕೋಸ್ಕರ ಈ ಥರ ಆಗಿದೆ ಅಂತಲೂ ನಿಮಗೂ ಗೊತ್ತು. ಸೊ ನಾವು ಸರಿ ತಪ್ಪು ಹೇಳೋದಕ್ಕೆ ನಾನು ಜಡ್ಜ್ ಅಲ್ಲ, ಅದೇ ಹೇಳ್ತಿರೋದು ನಾನು ಜಡ್ಜ್ ಅಲ್ಲ, ನೀವು ಜಡ್ಜ್ ಅಲ್ಲ, ಜನ ನೋಡ್ತಿರೋ ಜಡ್ಜ್ ಅಲ್ಲ. ಕಾನೂನು ಅನ್ನೋದೊಂದಿದೆ. ಈ ಥರ ಯಾವುದೊಂದು ಕೃತ್ಯ ನಡೆದಿದೆ, ಅದ್ರ ಹಿಂದೆ ಯಾವುದೋ ಒಂದು ವಿಚಾರಗಳು ಹೊರಗಡೆ ಬರಬೇಕು, ಅದಕ್ಕೊಂದು ನ್ಯಾಯ ಸಿಗಬೇಕು, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ. ಆಮೇಲೆ ಎಷ್ಟೇ ಮಾತಾಡಿದ್ರೆ ಅಷ್ಟೇ. ಮುಖ್ಯವಾಗಿ ಅದೊಂದು ಆಕ್ಸಿಡೆಂಟಲ್ ಕ್ರೈಮ್ ಆದ್ರೆ ತಲೆ ಕೆಡಿಸ್ಕೊತಿರಲ್ಲ, ಯಾಕಂದರೆ ಅಷ್ಟೊಂದು ಮಾರಣಾಂತಿಕವಾಗಿ ಹೊಡೆದು ದರ್ಶನ ಅವರು ಅಂತಲ್ಲ, ಸುತ್ತಮುತ್ತ ಯಾರಿದ್ರೆ ಅದೆಲ್ಲ ಪ್ರಕರಣದಲ್ಲಿ ಆರೋಪಿಗಳು. ಬೇಸರ ಇದೆ ಅಂತ ಹೇಳಿದ್ರೆ, ಬೇಸರ ಇದೆ ಅನ್ನೋದು ಬಿಟ್ಟು ಇನ್ನೇನು ಹೇಳೋಕ್ಕಾಗುತ್ತೆ? ಬೇಸರ ಇದೆ, ನಮ್ಮ ಕುಟುಂಬದವರೇ, ನಮ್ಮ ಸೀನಿಯರೇ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೂ ಬೇಸರ ಆಗುತ್ತೆ, ಅವ್ರ ಕುಟುಂಬಕ್ಕೆ ಬೇಸರ ಆಗುತ್ತೆ, ಅವ್ರ ಮಗ ಇದ್ದಾನೆ. ಇದು ಹೆಂಗಂದ್ರೆ ಸರ್, ಅಂದರೆ ಇಂಡಸ್ಟ್ರಿ ಬೆಂಬಲ ಕೊಡ್ತಾ ಇದ್ದಾರೆ, ಅವ್ರು ಆ ಕಡೆ ಇವ್ರು ನೋಡ್ತಾ ಇಲ್ವಲ್ಲ ಅಂತ ಹೇಳಿ. ಯಾಕಂದರೆ ರೇಣುಕಾಸ್ವಾಮಿ ಕುಟುಂಬ ಅದು ಎಷ್ಟು ಕಷ್ಟದಲ್ಲಿದೆ ಅನ್ನೋದು ಗೊತ್ತಿದೆ. ಅವ್ರು ನೋಡ್ತಾ ಇಲ್ಲ, ಎಲ್ಲ ಸೇರಿಕೊಂಡು ಯಾಕೆ ದರ್ಶನ್ ಅವರ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇಳಿದಿದ್ದೀರಾ ಅನ್ನೋದೊಂದು ಪ್ರಶ್ನೆ ಬರುತ್ತಲ್ಲ ಸರ್. ಒಂದು ವಿಷಯ ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ಭಾಳ ಮುಕ್ತವಾಗಿ ಹೇಳ್ತೀನಿ ಕೇಳಿ. ಈ ಎಲ್ಲ ಆಗುವಗಳನ್ನು ನೋಡ್ತಾ ಇದ್ದೀವಿ. ನಾನು ಮುಕ್ತವಾಗಿ ಹೇಳ್ಬೇಕು, ನಾನು ಇದನ್ನು ಬೆಳವಣಿಗೆ ಅಂತ ಹೇಳೋಕ್ಕೆ ಇಷ್ಟನೇ ಪಡೋದಿಲ್ಲ. ಇದು ಒಂದು ಕಹಿ ಘಟನೆಯಲ್ಲಿ ಬೇಸರ ಎಲ್ಲ ವರ್ಗದಲ್ಲೂ ಒಂದು ಬೇಸರ ಇದೆ, ಬೇರೆ ರೀತಿಯಾಗಿ ಬೇಸರ ಇದೆ. ಆದರೆ ಅದಕ್ಕೆಲ್ಲ ಬಗೆಹರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಲನೇ ಉತ್ತರ ಕೊಡ್ತೀನಿ. ನಾನು ಏನೂ ಉತ್ತರ ಕೊಡೋದಕ್ಕಾಗೋದಿಲ್ಲ. ನಾನು ಬೇಸರ ಮಾತ್ರ ವ್ಯಕ್ತಪಡಿಸ್ಕೋಬೋದು. ತುಂಬ ಗೊಂದಲದಲ್ಲಿದೆ, ಪರಿಸ್ಥಿತಿನೇ ಬಹಳ ಗೊಂದಲದಲ್ಲಿದೆ. ಈ ಸರಿ ತಪ್ಪು, ನಾನು ಸರಿ ನೀನು ಸರಿ, ಅವ್ರು ತಪ್ಪು ಇವ್ರು ತಪ್ಪು ಅನ್ನೋದೆಲ್ಲ ಅಲ್ಲ. ಅದನ್ನೆಲ್ಲ ಮೀರಿ ಒಂದು ಉತ್ತರ ಬರಬೇಕಾಗಿದೆ. ಆ ಉತ್ತರ ಕಾಲನೇ ಕೊಡುತ್ತೆ, ನೀವು ಹೇಳೋಕ್ಕಾಗಲ್ಲ. ಸರಿ ಸರ್, ಮತ್ತೊಂದು ಸಿನಿಮಾ ಈಗ ವಿಧಾನ ಪ್ರಕಾಶ್ ಅವ್ರು ಮಾಡ್ತಿದ್ದು ಸಣ್ಣ ಕುಟುಂಬದವರೇ, ಆ ಸಿನಿಮಾದ ತುಂಬ ನೋವಲ್ಲಿದ್ದಾರೆ ಅಂತ. ಹೌದು, ದೊಡ್ಡ ಕಷ್ಟ. ಮುಂದಕ್ಕೆ ಹೇಗಪ್ಪ ಅನ್ನೋ ಒಂದು ಚಿಂತಾಜನಕ ಪರಿಸ್ಥಿತಿ ಅದು. ಅದು ಯಾವ ರೀತಿ ಅವರು ನಿರ್ಧಾರ ತಗೋತಾರೆ, ಏನು ಎತ್ತ ಅನ್ನೋದು ಅವ್ರಿಗೆ ಬಿಟ್ಟಿತ್ತು ಸರ್. ಅದೇ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ಬಂದರೂ ಕೂಡ ಅದು ನಿಂತ್ಕೊಳ್ತಾ ಇಲ್ಲ, ಈ ಥರದ್ದೊಂದು ಕೊರಗಿದೆ. ಒಳ್ಳೆ ಸಿನಿಮಾ ಬರಬೇಕು, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಮಾತನ್ನು ನಾನು ಯಾವತ್ತೂ ನಂಬ್ದವನು. ಒಳ್ಳೆ ಸಿನಿಮಾ ಮಾಡಿದಾಗ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ.
ಸೊ ನಮ್ಮ ಕೆಲಸ ಏನಿದ್ರು, ನಮ್ಮ ಕಾಯಕ ಏನಿದ್ರು, ಒಳ್ಳೆ ಕಥೆ ಬರೀಬೇಕು, ಒಳ್ಳೆ ಪಾತ್ರಗಳನ್ನ ಬರೀಬೇಕು, ಒಳ್ಳೆ ಸಿನಿಮಾ ಮಾಡಬೇಕು, ಅದನ್ನು ಜನರಿಗೆ ತೋರಿಸ್ಬೇಕು. ಜನ ಕಾಯ್ತಾ ಇದ್ದಾರೆ. ಒಂದು ಒಳ್ಳೆ ಸಿನಿಮಾ ಬೇಕು, ಒಂದು ಒಳ್ಳೆ ಕಥೆ ಬೇಕು. ಒಂದು ಸ್ವಲ್ಪ ಜಿಗ್ಡಿದ್ರು ಒಳಗೆ ಜನ ಹತ್ಬಿಡ್ತಾರೆ. ಇವಾಗ ಒಂದು ಸ್ವಲ್ಪ ಕಚ್ಗಳಿಗೆ ಕೊಟ್ಟರೆ ನಕ್ಕು ಬಿಡ್ತಾರೆ. ಇವಾಗ ಆ ಪರಿಸ್ಥಿತಿಲಿದ್ದಾರೆ. ಅವ್ರಿಗಿರೋವಂಥ ಬ್ಯುಸಿ ಲೈಫ್ ಆಗಲಿ, ಇವಾಗಿನ ಪರಿಸ್ಥಿತಿ ಆಗಲಿ, ಎಲ್ಲವೂ ಕೂಡ ಜನರು ಎಂಟರ್ಟೈನ್ಮೆಂಟಿಗೆ ಕಾಯ್ತಾರೆ. ಆದರೆ ಅದನ್ನು ಕೊಡುವಂಥ ಸಾಹಸ ನಾವು ಮಾಡಬೇಕು. ಪರ್ಸ್ನಲ್ ಲೈಫಲ್ಲಿ ತುಂಬ ಲಾಸಲ್ಲಿದ್ದರೆ ನೆಕ್ಸ್ಟ್ ಮಂತು ಅಂತ ಬಂದರೆ ಒಂದೆಲ್ಲೋ ಕಹಿ ಘಟನೆ ಆಗ್ಬಿಡುತ್ತೆ. ನೀವು ನಡೆಸೋದಕ್ಕೆ ಇಷ್ಟ ಇಲ್ಲ ಸರ್, ದಯವಿಟ್ಟು ಭಾವುಕ ಮಾಡೋಕ್ಕೆ ಇಷ್ಟ ಇಲ್ಲ. ನೀವು ಹೇಳ್ತಾನೆ ಇರ್ರಿ, ಅದನ್ನು ಹೇಳ್ತೀರಿ, ಇದನ್ನು ಹೇಳ್ತೀರಿ, ಮಗನೂ ಚಿಡ್ತೀರಿ, ತೊಟ್ಲು ಹೋಗ್ತೀರಿ. ಇದಕ್ಕೆ ನಾನು ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಇದಕ್ಕೆ ನಾನು ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಸಂತೋಷ ಇರಲಿ. ನೆನಪಲ್ಲಿರುತ್ತೆ, ಖಂಡಿತ ನೆನಪಲ್ಲಿರುತ್ತೆ. ಥ್ಯಾಂಕ್ ಯು.